ಒಂದು ಕಡೆ ಇಸ್ರೇಲ್ನವರು ಇರಾನಿನ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. 200 ಯುದ್ಧ ವಿಮಾನ ಅವರು ಕಳಿಸಿದ್ದು ಖಮೇನಿನ ಕೊಲ್ಲೋಕ್ಕೆ, 200 ಯುದ್ಧ ವಿಮಾನಗಳನ್ನು. ಇನ್ನೊಂದು ಕಡೆ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಲೆಬನಾನ್ ಮೇಲೆ ಯಾಕೆ? ಹಿಜ್ಬುಲ್ಲಾ ಭಯೋತ್ಪಾದಕರು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ತಯಾರಾಗಿ ಕೂತ್ಕೊಂಡಿದ್ದಾರೆ ಅಂತ ಲೆಬನಾನ್ನ ಬೈರೂತ್ ನಗರದ ಮೇಲೆ ಮಿಸೈಲ್ ದಾಳಿ ನಡೆಸ್ತಾ ಇದ್ದಾರೆ. ಇಸ್ರೇಲ್ ಯಾವಾಗಲೂ ಪ್ರಿಯಂಪ್ಟಿವ್ ಅಟ್ಯಾಕೇ ಮಾಡೋದು. ಪ್ರಿಯಂಪ್ಟಿವ್ ಅಟ್ಯಾಕ್ ಅಂದ್ರೇನು? 2 ದಿವಸ ಸುಮ್ಮನಿದ್ರೆ ನಮ್ಮನ್ನು ಹೊಡಿತಾರೆ ಅವರು, ಮೊದಲೇ ಹೊಡೆದು ಬಿಡ್ತೀವಿ ನಾವು ಅಂತ. ಇತಿಹಾಸದುದ್ದಕ್ಕೂ ಇಸ್ರೇಲ್ ಮಾಡ್ಕೊಂಡು ಬಂದದ್ದು ಅದನ್ನು. ಹಂಗೆ ಮಾಡದೆ ಹೋದ್ರೆ ಬದುಕೋಕ್ಕಾಗೋದಿಲ್ಲ ರೀ ಅವ್ರಿಗೆ. ಇಸ್ರೇಲ್ ಅನ್ನೋ ದೇಶ, ಇಷ್ಟು ತಟಕ ದೇಶ ಇವತ್ತು ಇದೇ ಪ್ರಪಂಚದ ನಕಾಶೆಯಲ್ಲಿ ಅಂತಂದರೆ ಇದೇ ಕಾರಣಕ್ಕೆ. ಏರ್ ಸ್ಟ್ರೈಕ್ ಲೆಬನಾನ್ ಮೇಲೆ. ಲೆಬನಾನ್ ನೀವು ಇಸ್ರೇಲದ ಮ್ಯಾಪ್ ತೆಗೆದು ನೋಡಿದ್ರೆ ಉತ್ತರ ತುದಿಯಲ್ಲಿ ಬರುತ್ತೆ, ಸಣ್ಣ ದೇಶ. ಅಲ್ಲಿ ಹಿಜ್ಬುಲ್ಲಾ ಟೆರರಿಸ್ಟ್ಗಳಿದ್ದಾರೆ. ನೀವು ಶಿಯಾ ಸುನ್ನಿ ಕಾನ್ಫ್ಲಿಕ್ಟ್ ವಿಷಯಕ್ಕೆ ಬರ್ತೀನಿ ನಾನು. ಹಿಜ್ಬುಲ್ಲಾ ನೆನಪಿರಲಿ ನಿಮಗೆ, ಶಿಯಾ ಟೆರರ್ ಆರ್ಗನೈಸೇಷನ್. ಹಿಜ್ಬುಲ್ಲಾ, ಹೌತಿ. ಈ ಕಡೆ ಮೊಸಾದು, ಸುನ್ನಿ ಟೆರರ್ ಆರ್ಗನೈಸೇಷನ್. ನೆನ್ನೆ ಡೀಟೇಲಾಗಿ ಮಾತಾಡಿದೆ. ಶಿಯಾ ಸುನ್ನಿ ಕಾನ್ಫ್ಲಿಕ್ಟ್ಗಳು ಬಹಳ ಇದ್ದಾವೆ. ತಮ್ಮ ಒಳಗೆ ಬಂದರೆ ಶಿಯಾ ಸುನ್ನಿ ಗಲಾಟೆಗಳಾಗ್ತವೆ. ಆದರೆ ಇನ್ನೊಬ್ಬರ ಜೊತೆಗೆ ಬಂದರೆ ಶಿಯಾ ಸುನ್ನಿಗೆ ಒಂದಾಗ್ತಾರೆ. ಈಗ ಇರಾನಿನ ಮೇಲೆ ಯಾಕಿಷ್ಟು ಸಿಟ್ಟು ಇಸ್ರೇಲ್ಗೆ ಅಂದರೆ, ಭಯೋತ್ಪಾದಕ ಸಂಘಟನೆಗಳಿಗೆ ವೆಪನ್ಸ್ ಕೊಟ್ಟು ದುಡ್ಡು ಕೊಟ್ಟು ನಮ್ಮ ಮೇಲೆ ದಾಳಿ ಮಾಡಿಸ್ತಾರೆ ಅವರು ಅಂತ. ಯಾವ್ಯಾವ ಭಯೋತ್ಪಾದಕ ಸಂಘಟನೆಗಳಿಗೆ ಇರಾನ್ ದುಡ್ಡು ಕೊಡ್ತಾ ಇತ್ತು? ಹೌತಿಗಳಿಗೆ ಕೊಡ್ತಾ ಇತ್ತು, ಹಿಜ್ಬುಲ್ಲಾಗಳಿಗೆ ಕೊಡ್ತಾ ಇತ್ತು, ಮೊಸಾದಿಗೆ ಕೊಡ್ತಾ ಇತ್ತು, ಹಮಾಸಿಗೆ ಕೊಡ್ತಾ ಇತ್ತು. ಹಮಾಸ್ ಸುನ್ನಿ ಟೆರರ್ ಆರ್ಗನೈಸೇಷನ್. ಬಟ್ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತಲ್ಲ, ಅವ್ರಿಗೆ ಕೊಡಬಹುದು. ಹಿಜ್ಬುಲ್ಲಾ ಭಯೋತ್ಪಾದಕರ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಬೈರೂತ್ ಮೇಲೆ ದಾಳಿ ಮಾಡಿದೆ. ಹಿಜ್ಬುಲ್ಲಾ ನಾಯಕ ಮೊಹಮ್ಮದ್ ರಾದ್ನನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಕ್ಲೇಮ್ ಮಾಡಿಕೊಂಡಿದೆ. 35 ಜನ ಭಯೋತ್ಪಾದಕರನ್ನೇನೋ ಹೊಡೆದಿದ್ದಾರಂತೆ ಈ ಅಟ್ಯಾಕ್ನಲ್ಲಿ. ಅಲ್ಲಿಗೆ ಸಾವು ನೋವುಗಳ ಸಂಖ್ಯೆ ಎಷ್ಟಾಯಿತು? ಇರಾನ್ನಲ್ಲಿ ಹತ್ತತ್ರ ಒಂದು 600 ಜನ ಸತ್ತೋಗಿದ್ದಾರೆ, ಇನ್ಕ್ಲೂಡಿಂಗ್ ಅಯಾತುಲ್ಲಾ ಖಮೇನಿ ಮತ್ತು ಜೊತೆಗೆ ಸತ್ತ 40 ಜನರನ್ನು ಸೇರಿಸಿ ಒಂದು 600 ಜನ ಇರಾನ್ನಲ್ಲಿ ಹೋದರು. ಇಸ್ರೇಲ್ನಲ್ಲಿ 9 ಸಾವುಗಳು, 121 ಗಾಯಗಳು. ಇರಾಕ್ನಲ್ಲಿ 2 ಸಾವು, 5 ಗಾಯ. ಕುವೈತ್ 1 ಸಾವು, 32 ಗಾಯ. ಬಹ್ರೇನ್ನಲ್ಲಿ ಸಾವುಗಳಾಗಿಲ್ಲ, 4 ಜನರಿಗೆ ಗಾಯ ಆಗಿದೆ. ಕತಾರ್ನಲ್ಲಿ ಸಾವುಗಳಾಗಿಲ್ಲ, 16 ಜನರಿಗೆ ಗಾಯ. ಯುನೈಟೆಡ್ ಅರಬ್ ಎಮಿರೇಟ್ಸ್ 3 ಸಾವುಗಳು, 58 ಜನರಿಗೆ ಗಾಯ. ಒಮನ್ನಲ್ಲಿ ಸಾವುಗಳಾಗಿಲ್ಲ, 5 ಜನರಿಗೆ ಗಾಯ. ಈ ಅಷ್ಟೂ ದೇಶಗಳಲ್ಲಿ ಅಮೇರಿಕದ ಮಿಲಿಟರಿ ನೆಲೆಗಳಿದ್ದಾವೆ. ಮಿಲಿಟರಿ ನೆಲೆಗಳು ಅಫ್ಘಾನಿಸ್ತಾನ ಖಾಲಿ ಮಾಡ್ಕೊಂಡು ಬಂದರು. 14,000 ಸೈನಿಕರು ಅಫ್ಘಾನಿಸ್ತಾನದಲ್ಲೂ ಇದ್ದರು. ಕುವೈತ್ನಲ್ಲಿ 13,000 ಇದ್ದಾರೆ. ಕತಾರ್ನಲ್ಲಿ 13,000. ನಾನು ಹೇಳ್ತಾ ಇರೋದು ಅಮೇರಿಕದ ಸೈನಿಕರು. ಬಹ್ರೇನ್ನಲ್ಲಿ 7,000, ಇರಾಕ್ನಲ್ಲಿ 6,000, ಯುನೈಟೆಡ್ ಅರಬ್ ಎಮಿರೇಟ್ಸ್ UAE 9 ಪ್ರಾಂತ್ಯಗಳು ಬರ್ತವೆ, ಎಲ್ಲ ಸೇರಿದರೆ 5,000 ಸೈನಿಕರು. ಜೋರ್ಡಾನ್ನಲ್ಲಿ 3,000, ಸೌದಿ ಅರೇಬಿಯಾದಲ್ಲಿ 3,000, ಟರ್ಕಿಯಲ್ಲಿ 2,500, ಸಿರಿಯಾದಲ್ಲಿ 800, ಒಮನ್ನಲ್ಲಿ 606 ಸೈನಿಕರಿದ್ದಾರೆ. ಅಮೇರಿಕದ ಸೈನಿಕರು ಸೇನಾ ನೆಲೆಗಳಲ್ಲಿ. ಇದು ದಾಳಿಗೊಳಗಾಗ್ತಾ ಇರುವ ಎಲ್ಲವೂ ಕೂಡ ಸುನ್ನಿ ದೇಶಗಳು. ಅಲ್ಲಿ ಪವರ್ ಸ್ಟ್ರಗಲ್ ಇರೋದೇ ಹಾಗೆ. ಇರಾನ್ ಅರಬ್ ರಾಷ್ಟ್ರ ಅಲ್ಲ, ಅರಬ್ ಲೀಗ್ನಲ್ಲಿ ಬರೋದಿಲ್ಲ ಇರಾನ್. ಈ ಯಾವ್ಯಾವ ಮುಸ್ಲಿಂ ರಾಷ್ಟ್ರಗಳು ಅಂತ ಕರಿತೀವಲ್ಲ, ಇಸ್ಲಾಂಗಿಂತ ಮುಂಚೆ ಅಲ್ಲಿ ತಮ್ಮವೇ ಆದ ಧರ್ಮಗಳಿದ್ವು, ತಮ್ಮವೇ ಆದ ಆಚರಣೆಗಳಿದ್ವು, ದೇವರುಗಳು ಬೇರೆ ಬೇರೆ ಇದ್ವು. ಹಾಗೆ ಇರಾನ್ನಲ್ಲಿ ಜೊರಾಸ್ಟ್ರಿಯನ್ ಸಂಸ್ಕೃತಿ ಇತ್ತು. ಅಗ್ನಿ ಆರಾಧಕರಿದ್ದರಲ್ಲಿ, ಪಾರ್ಸಿಗಳು ಅಂತ ಕರಿತೀವಿ ನಾವು. ಪಾರ್ಸಿಗಳಿದ್ದಂಥ ದೇಶ ಅದು. ಅಲ್ಲಿದ್ದ ಕಲ್ಚರೇ ಬೇರೆ, ಅರಬ್ ಕಲ್ಚರೇ ಬೇರೆ. ಅರಬ್ ರಾಷ್ಟ್ರಗಳ ಲೆಕ್ಕಕ್ಕೆ ಇರಾನ್ ಬರೋದಿಲ್ಲ. ಅರಬ್ ಲೀಗ್ನಲ್ಲಿ ಅದು ಇಲ್ಲವೂ ಇಲ್ಲ. ಆದರೆ ಇರಾನ್ ಶಿಯಾ ಬಾಹುಳ್ಯದ ದೇಶ, ಏಕೈಕ ಶಿಯಾ ರಾಷ್ಟ್ರ. ಶಿಯಾ ರಾಷ್ಟ್ರ ಅನ್ನಿಸಿಕೊಳ್ಬೇಕು ಅಂದರೆ
ಜನಸಂಖ್ಯೆ ಮೆಜಾರಿಟಿ ಶಿಯಾ ಇರಬೇಕು, ಆಳುವವರು ಶಿಯಾ ಇರಬೇಕು. ಆಳುವವರು ಶಿಯಾ. ಅಯಾತುಲ್ಲಾ ಖಮೇನಿ ಶಿಯಾ ಲೀಡರು. ಅದಕ್ಕೆ ನೀವು ಭಾರತದಲ್ಲಿ ಪ್ರೊಟೆಸ್ಟ್ ಆದಾಗ ಜಮ್ಮು ಕಾಶ್ಮೀರದಲ್ಲಿ ಯಾರು ಪ್ರತಿಭಟನೆ ಮಾಡಿದ್ರು, ಲಖನೌದಲ್ಲಿ ಯಾರು ಮಾಡಿದ್ರು, ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಅಲಿಪುರದಲ್ಲಿ ಯಾರು ಮಾಡಿದರು, ಶಿವಮೊಗ್ಗದಲ್ಲಿ ಯಾರು ಮಾಡಿದರು, ಶಿಯಾ ಮುಸ್ಲಿಮರ ಪ್ರತಿಭಟನೆ ಇದು. ಶಿಯಾ ಸುನ್ನಿ ಕಾನ್ಫ್ಲಿಕ್ಟ್, ಅದು ಆ ಡಿವೈಡ್ ಮುಚ್ಚೋದಕ್ಕಾಗದಂಥ ಗ್ಯಾಪ್ ಇದೆ. ಇವೆಲ್ಲವೂ ಸುನ್ನಿ ದೇಶಗಳು. ಸುನ್ನಿ ದೇಶಗಳಂದರೆ ಎಲ್ಲದರಲ್ಲೂ ಸುನ್ನಿ ಜನಸಂಖ್ಯೆನೇ ಜಾಸ್ತಿ ಇದೆ ಅಂತಲ್ಲ, ಆಳ್ತಾ ಇರುವವರು ಸುನ್ನಿಗಳು. ಕೆಲವು ದೇಶಗಳಲ್ಲಿ ಶಿಯಾ ಜನಸಂಖ್ಯೆ ಜಾಸ್ತಿ ಇದೆ. ಉದಾಹರಣೆಗೆ ಬಹರೇನ್, ಪಾಪ್ಯುಲೇಷನ್ ಶಿಯಾ ಜಾಸ್ತಿ ಅಲ್ಲಿ, ಬಟ್ ಆಳ್ತಾ ಇರುವ ರಾಜಮನೆತನ ಸುನ್ನಿ. ಇರಾನ್ ಇರಾಕ್ ಯುದ್ಧ ಯಾಕಾಯಿತು? ಆ ಜಾಗದ ಬಗ್ಗೆ ಗಲಾಟೆ ಇತ್ತು, ಈ ಜಾಗದ ಬಗ್ಗೆ ಗಲಾಟೆ ಇತ್ತು, ಪೆಟ್ರೋಲಿಯಂ ಬಗ್ಗೆ ಗಲಾಟೆ ಇತ್ತು. ಅದೆಲ್ಲದರ ಹೊರತುಪಡಿಸಿ ಖಮೇನಿಗಿದ್ದಂಥ ಒಂದು ಸಿಟ್ಟೇನೆಂದರೆ, ಇರಾಕ್ನಲ್ಲಿ ಶಿಯಾಗಳ ಜಾಸ್ತಿ ಇದ್ದಾರೆ, ಸುನ್ನಿ ಆಗಿರುವ ಸದ್ದಾಂ ಹುಸೇನ್ ಯಾಕೆ ಅವ್ರನ್ನ ಆಳಬೇಕು ಅಂತ, ಅಲ್ಲೊಬ್ಬ ಶಿಯಾ ನಾಯಕ ಬೇಕು ಅಂತ ಯುದ್ಧ ಆಗಿದ್ದು. ಪರ್ಸೆಂಟೇಜ್ ನೋಡ್ತಾ ಇದ್ದೀರಿ. ಲೆಬನಾನ್ನಲ್ಲಿ 32% ಶಿಯಾ, 31% ಸುನ್ನಿ. ಸಿರಿಯಾ ಕಂಪ್ಲೀಟ್ಲಿ ಸುನ್ನಿ, ಜೋರ್ಡಾನ್ ಸುನ್ನಿ, ಸೌದಿ ಅರೇಬಿಯಾ ಸುನ್ನಿ, ಯಮನ್ ಸುನ್ನಿ, ಒಮನ್ ಇಬಾದಿ ಮುಸ್ಲಿಮರು, ಬಹರೇನ್ ಶಿಯಾ ಮೆಜಾರಿಟಿ ಇದೆ, ಕತಾರ್ ಸುನ್ನಿ ಮುಸ್ಲಿಮ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸುನ್ನಿ ಕಂಪ್ಲೀಟ್ಲಿ, ಕುವೈತ್ ಸುನ್ನಿ ಮುಸ್ಲಿಂ, ಇರಾಕ್ ಸುನ್ನಿ ಮುಸ್ಲಿಂ, ಇರಾನ್ ಶಿಯಾ. ಈ ಕಾನ್ಫ್ಲಿಕ್ಟ್ ತುಂಬ ಇದೆ ಅಲ್ಲಿ. ಈ ಮಧ್ಯೆ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದೆ. ಇರಾನ್ನ ಕೈಯಲ್ಲಿರುವ ಅತಿ ದೊಡ್ಡ ಅಸ್ತ್ರ ನೋಡಿ ಇದು, ಹಾರ್ಮುಜ್ ಜಲಸಂಧಿ. ನಿಮಗೆ ಇಡೀ ಏಷ್ಯಾದ ಮ್ಯಾಪನ್ನು ಹಿಂಗೆ ನೀಟಾಗಿ ಎದುರಿಗಿಟ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹಾರ್ಮುಜ್ ಜಲಸಂಧಿ ಅಂದರೆ ಏನು ಅಂತ. ಭಾರತದಿಂದ ತುಂಬ ದೂರ ಏನಿಲ್ಲ. ನೀವು ಅಬುದಾಬಿ, ದುಬೈ ಫ್ಲೈಟ್ ತಗೊಂಡ್ರೆ, ಬೆಂಗಳೂರಿನಿಂದ ಟೇಕ್ ಆಫ್ ಆದರೆ ಹಾರ್ಮುಜ್ ಜಲಸಂಧಿಯ ಮೇಲೆ ಹೋಗುತ್ತೆ ಆ ಫ್ಲೈಟು. ಸೀಟಿನ ಮುಂದುಗಡೆ ಇರೋ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುತ್ತಲ್ಲ ಹೆಂಗೆ ಹೋಗ್ತಾ ಇದೆ ಅಂತ. ಯಾವ ಭೂಮಿ ಮೇಲೆ ಹೋಗೋದಿಲ್ಲ, ಅದು ಕರೆಕ್ಟಾಗಿ ಆ ಹಾರ್ಮುಜ್ ಜಲಸಂಧಿಯ ಒಳಗೆ ಹೋಗುತ್ತೆ. ಭಾರತ ನೋಡ್ತಾ ಇದ್ದೀರಿ, ನಮ್ಮ ಗುಜರಾತ್ ಕಡಲ ತೀರ, ಆ ಕಡೆ ತಾಗಿಕೊಂಡೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್. ಹಾರ್ಮುಜ್ ಜಲಸಂಧಿ ಆಯಿಲ್ ಟ್ರೇಡ್ನ ದೃಷ್ಟಿಯಿಂದ ಬಹಳ ಕ್ರೂಷಿಯಲ್ ಆದಂಥ ಪ್ರದೇಶ ಇದು. ಅರಬ್ ರಾಷ್ಟ್ರಗಳು ತಾವು ಪ್ರೊಡ್ಯೂಸ್ ಮಾಡಿದ ಬಹುತೇಕ ಆಯಿಲನ್ನು ಹಡಗುಗಳಿಗೆ ಹೇರಿ ಕಳಿಸೋದಕ್ಕೆ ಇದೇ ದಾರಿ ಇರೋದು, ಇನ್ಕ್ಲೂಡಿಂಗ್ ಸೌದಿ ಅರೇಬಿಯಾ. ಈ ಕದನದಲ್ಲಿ ಆಯಿಲ್ ಪ್ರೊಡ್ಯೂಸಿಂಗ್ ದೇಶಗಳು, ಅರಬ್ ದೇಶಗಳು ಒದ್ದಾಡ್ತಾ ಇರೋದು ಯಾಕೆ ಅಂದರೆ ಆಯಿಲ್ ಕಳಿಸೋದಕ್ಕಾಗೋದಿಲ್ಲ ಅಂತ. 33 ಕಿಲೋಮೀಟರ್ ಅಗಲ ಬರುತ್ತಿದ್ದು. ಆ ಪ್ರದೇಶದ ಮೇಲೆ ಇರಾನಿನ ಹಿಡ್ತಾ ಇದೆ. ಇಡೀ ಪ್ರಪಂಚಕ್ಕೆ ಸರಬರಾಜಾಗುವ ಪೆಟ್ರೋಲಿಯಂ ಪದಾರ್ಥಗಳ ಪೈಕಿ 22% ಅಲ್ಲಿಂದ ಬರಬೇಕು. 100 ಬ್ಯಾರೆಲ್ ಬಂದರೆ 22 ಬ್ಯಾರೆಲ್ ಇಲ್ಲಿಂದಾನೇ ಬರಬೇಕು. ಪ್ರತಿನಿತ್ಯ 17 ಮಿಲಿಯನ್ ಬ್ಯಾರೆಲ್ಗಳು ಈ ಹಾರ್ಮುಜ್ ಜಲಸಂಧಿಯಿಂದ ಬರ್ತವೆ. 17 ಮಿಲಿಯನ್. ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಹರೇನ್, ಕುವೈತ್, ಇರಾಕ್, ಸೌದಿ ಅರೇಬಿಯಾ, ಇಷ್ಟು ದೇಶಗಳು ಇಲ್ಲಿಂದಾನೇ ಕಳಿಸ್ಬೇಕು. ನೋಡಿ, ಈಗ ಈ ಯುದ್ಧ ಮುಂದುವರೆದು ಇರಾನಿನ ಪತನ ಆಗಿ ಸಂಪೂರ್ಣವಾಗಿ ಅಮೇರಿಕದ ಹಿಡಿತಕ್ಕೆ ಅದು ಬಂದರೆ, ಹಂಗಾಗೋದು ಬೇಡ. ಭಾರತದ ದೃಷ್ಟಿಯಿಂದ ಅದು ಒಳ್ಳೆಯದು ಅಲ್ಲ. ಹಂಗೆ ಒಂದು ವೇಳೆ ಆದರೆ ಈ ಪ್ರದೇಶದಲ್ಲಿ ಭಾರತದ ನೇವಿಯ ಮಹತ್ವ ಏಕಾಏಕಿ ಜಾಸ್ತಿ ಆಗುತ್ತೆ. ಅಂದರೆ ನಾವೇ ಪ್ರೊಟೆಕ್ಷನ್ ಕೊಡಬೇಕಾಗತ್ತಲ್ಲಿ. ಪ್ರಪಂಚದ ಅತ್ಯಂತ ಮುಂದುವರೆದ ದೇಶಗಳು ಇಲ್ಲಿಂದ ಬರುವ ಆಯಿಲ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾವೆ. 85% ತೈಲ ಆಮದು ಇಲ್ಲಿಂದ ಆಗಬೇಕು, 85%. ಚೀನಾ ಪ್ರತಿದಿನ $10 ಮಿಲಿಯನ್ ಬ್ಯಾರಲ್ಗಳನ್ನು ಇಲ್ಲಿಂದ ತರಿಸ್ಕೊಳ್ಳುತ್ತೆ. ತನಗೆ ಬೇಕಾದ ಆಯಿಲ್ನ 40% ಚೀನಾಕ್ಕೆ ಬರೋದು ಇಲ್ಲಿಂದಾನೆ. ಚೀನಾಗೆ ಯಾಕೆ ಒಂದು ಥ್ರೆಟ್ ಇದೆ ಅಂತಂದರೆ, ಆಯಿಲ್ ಡಿಪೆಂಡೆಂಟ್ ಕಂಟ್ರಿ, ಇಲ್ಲಿಂದಾನೇ ದಾಟ್ಕೊಂಡು ಬರ್ಬೇಕಾದ್ರೆ ಆಯಿಲ್ 40% ಆಯಿಲು. ಜಪಾನ್ ತನಗೆ ಬೇಕಾದ ಆಯಿಲ್ನ 75%ಅನ್ನು ಇದೇ ಹಾರ್ಮುಜ್ ಜಲಸಂಧಿಯಿಂದ
ತರಿಸ್ಕೊಳ್ಳುತ್ತೆ. ಸೌದಿ ಅರೇಬಿಯಾ ತಾನು ಪ್ರೊಡ್ಯೂಸ್ ಮಾಡುವ ಆಯಿಲ್ನ 80 to 90% ಇದೇ ಮಾರ್ಗದ ಮೂಲಕ ರಫ್ತು ಮಾಡೋದು. ಅದರ ಪೈಕಿ 10% ಮಾತ್ರ ಯುರೋಪಿಯನ್ ದೇಶಗಳಿಗೆ ಹೋಗುತ್ತೆ. ಪಾಕಿಸ್ತಾನಕ್ಕೆ ಬೇಕಾದ ಆಯಿಲ್ನ ಪೈಕಿ 90% ಬರೋದು ಅಲ್ಲಿಂದಾನೆ. ಇಡೀ ಪ್ರಪಂಚದ ಆಯಿಲ್ ರಿಕ್ವೈರ್ಮೆಂಟ್ನ 22% ಇಲ್ಲಿಂದ ಬಂದರೆ ಪಾಕಿಸ್ತಾನದ 90% ಇಲ್ಲಿಂದ ಬರಬೇಕು. ಚೀನಾದ್ದು 40% ಇಲ್ಲಿಂದ ಬರುತ್ತೆ. ಜಪಾನದ್ದು 75% ಆಯಿಲ್ ಇಲ್ಲಿಂದ ಬರೋದು. ಆ ಹಾರ್ಮುಜ್ ಜಲಸಂಧಿಯ ಮೇಲೆ ಅಂತಿಮವಾಗಿ ನಿಯಂತ್ರಣ ಯಾರದ್ದು ಅದು ಮ್ಯಾಟರ್ ಆಗುತ್ತೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ತಾನು ಪ್ರೊಡ್ಯೂಸ್ ಮಾಡುವ ಆಯಿಲ್ನ ಪೈಕಿ 70% ಇಲ್ಲಿಂದಾನೇ ಕಳಿಸುತ್ತೆ. ಜರ್ಮನಿ, ಫ್ರಾನ್ಸ್, ಇಟಲಿ ತಮಗೆ ಬೇಕಾದ ಆಯಿಲ್ನ 10% ಈ ಹಾರ್ಮುಜ್ ಜಲಸಂಧಿಯ ಮೂಲಕ ತರಿಸಿಕೊಳ್ತವೆ. ಇದರ ಮೇಲೆ ಹಿಡಿತ ಯಾರದ್ದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.